ಏನಾದರೂ ಟೋಪಿ ಧರಿಸುವ ಪರಿಸ್ಥಿತಿ ಬಂದ್ರೆ ನನ್ನ ತಲೆಯನ್ನೇ ಕತ್ತರಿಸಿಕೊಳ್ಳುತ್ತೀನಿ. ಸಿಎಂ ರೇವಂತ್ ರೆಡ್ಡಿ ವಿರುದ್ಧ ಕೇಂದ್ರ ಸಚಿವ ಬಂಡಿ ಸಂಜಯ್ ವಾಗ್ದಾಳಿ ನಡೆಸಿದ್ದಾರೆ. ಜುಬಿಲಿ ಹಿಲ್ಸ್ ಉಪಚುನಾವಣೆ ಪ್ರಚಾರದಲ್ಲಿ ಮುಸ್ಲಿಂ ಟೋಪಿ ಧರಿಸಿದ್ದ ತೆಲಂಗಾಣ ಸಿಎಂ. ಆ ತರಹದೊಂದು ಪರಿಸ್ಥಿತಿ ನನಗೆ ಬಂದರೆ ನಾನು ನನ್ನ ತಲೆಯನ್ನೇ ಕತ್ತರಿಸಿಕೊಳ್ಳುತ್ತೇನೆ. ಜುಬಿಲಿ ಹಿಲ್ಸ್ ಉಪಚುನಾವಣೆ ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಮುಸ್ಲಿಂ ಟೋಪಿ ಧರಿಸಿದ್ದ ತೆಲಂಗಾಣ ಸಿಎಂ. ಇದು ಇತರ ಧರ್ಮಗಳಿಗೆ ಮಾಡಿದ ಅವಮಾನ ಎಂದ ಸಂಜಯ್. ಮುಸ್ಲಿಂ ನಾಯಕರು ಹಿಂದೂ ಆಚರಣೆಗಳನ್ನು ಮಾಡುವಂತೆ ರೇವಂತ್ಗೆ ಸವಾಲು. ನವೆಂಬರ್ 11ರಂದು ನಡೆಯಲಿರುವ ಜುಬಿಲಿ ಹಿಲ್ಸ್ ಉಪಚುನಾವಣೆ. ಮತಕ್ಕಾಗಿ ನಾನು ತಲೆಗೆ ಟೋಪಿ ಹಾಕಿಕೊಳ್ಳಬೇಕಾದ ದಿನ ಬಂದರೆ ನನ್ನ ತಲೆಯನ್ನ ಕತ್ತರಿಸಿಕೊಳ್ಳಲು ನಾನು ಸಿದ್ಧ. ಯಾರು ಹೇಳೋದಿದು? ಬಿಜೆಪಿ ನಾಯಕ. ನಾನು ಪ್ರಾರ್ಥನೆ ನಾಟಕವಾಡಿ ಬೇರೆ ಧರ್ಮಕ್ಕೆ ಅವಮಾನಿಸುವುದಿಲ್ಲ. ನಾನು ನಿಜವಾದ ಹಿಂದೂ ಎಂದ ಬಂಡಿ ಸಂಜಯ್. ಇವ್ರ ಪಕ್ಷದಲ್ಲಿ ನಿಂತ್ಕೊಂಡು ಒಂದು ಪೊಲಿಟಿಕಲ್ ಆಂಗಲ್, ರೇವಂತ್ ರೆಡ್ಡಿ ಅವ್ರ ಪಕ್ಷದಲ್ಲಿ ನಿಂತ್ಕೊಂಡು ಅವ್ರದ್ದೊಂದು ಪೊಲಿಟಿಕಲ್ ಆಂಗಲ್. ಅಜರುದ್ದೀನ್ ಅವರನ್ನ ವಕ್ರತುಂಡ ಎಂದು ಹೇಳಿದ ನಾಯಕ ಜಪಿಸುವಂತೆ ಕೇಳುವ ಧೈರ್ಯ ಮುಖ್ಯಮಂತ್ರಿಗೆ ಇದೆ. ಓವೈಸಿಯನ್ನ ಭಾಗ್ಯಲಕ್ಷ್ಮಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಅಮ್ಮನವರ ಹಾಡನ್ನ ಹಾಡುವಂತೆ ಮಾಡುತ್ತೀರಾ ಎಂದು ಸವಾಲು ಕರೆಕ್ಟ್ ಆಗಿ ಕೇಳಿದ್ದಾರೆ. ಟೋಪಿ ಧರಿಸುವ ಪರಿಸ್ಥಿತಿ ಬಂದ್ರೆ ನನ್ನ ತಲೆಯನ್ನೇ ಕತ್ತರಿಸಿಕೊಳ್ತೀನಿ. ಈ ಮತ ಧ್ರುವೀಕರಣ, ಓಲೈಕೆ ರಾಜಕಾರಣ ಇದೆಯಲ್ಲ, ಇದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಇದೆ ಅಂತ ಭಾವಿಸ್ಕೋಬೇಡಿ. ದೇಶದ 30 ರಾಜ್ಯಗಳಲ್ಲೂ ಕೂಡ ಇದ್ದಾವೆ. ರೇವಂತ್ ರೆಡ್ಡಿ ಮಾಡಿದ್ದು ಸರಿ, ಬಿಜೆಪಿ ನಾಯಕ ಹೇಳ್ತಾ ಇರೋದು ತಪ್ಪು ಅನ್ನುವಂಥ ವಾದ ನಮಗಿಲ್ಲ. ರೇವಂತ್ ರೆಡ್ಡಿ ಆ ಸಮುದಾಯದ ಕಾರ್ಯಕ್ರಮಕ್ಕೆ ಹೋದಾಗ, ಈ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳ್ರವರು JDSನಲ್ಲಿದ್ದಾಗ ಅಥವಾ ಬೇರೆ ಪಕ್ಷದಲ್ಲಿದ್ದಾಗ ಟಿಪ್ಪು ಸುಲ್ತಾನರ ಜಯಂತಿ ಸಂಬಂಧ ಮುಸ್ಲಿಂ ನಾಯಕರು ಕರೆದಿರೋ ಕಾರ್ಯಕ್ರಮಕ್ಕೆ ಹೋಗಿ ತಲೆಗೊಂದು ಟೋಪಿ ಹಾಕತ್ತಾ ಇದ್ರು. ಕೈಯಲ್ಲಿ ಟಿಪ್ಪು ಸುಲ್ತಾನ್ರವರ ಅದೇನು ತಲವಾರ್ ತರ ಕಾಣುವಂತಹ ಒಂದು ಕತ್ತಿಯನ್ನು ಹಿಡ್ಕೊಂಡು ಪೋಸ್ ಕೊಡ್ತಾ ಇದ್ರು. ಕಾರಣ, ಆ ಸಮುದಾಯದವರು ಕರೆದಿರೋ ಕಾರ್ಯಕ್ರಮ ಅಲ್ಲ, ಅದರಂತೆಯೇ ಇರಬೇಕು ಅಂತ. ಸಿದ್ದರಾಮಯ್ಯನವರು ರಂಜಾನ್ ಕಾರ್ಯಕ್ರಮಕ್ಕೆ ಹೋದಾಗಲೂ ಟೋಪಿ ಹಾಕತ್ತಾರೆ. ಬಿಜೆಪಿ ಬಿಟ್ಟು BS ಯಡಿಯೂರಪ್ಪ KGP ಕಟ್ಟದಾಗಲೂ ಕೂಡ ತಲೆಗೆ ಟೋಪಿ ಹಾಕೊಂಡಿದ್ರು. ಈಗ ಉದಾಹರಣೆ ಶೋಭಾ ಕರಂದ್ಲಾಜೆ ನರೇಂದ್ರ ಮೋದಿ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗಿದ್ದಾರೆ. ಒಂದು ಸಮುದಾಯ, ಉದಾಹರಣೆಗೆ ಲಂಬಾಣಿ ಸಮುದಾಯದ ಕಾರ್ಯಕ್ರಮಕ್ಕೆ ಹೋದಾಗ ಲಂಬಾಣಿ ವೇಷವನ್ನು ಧರಿಸಿದ್ರು ಅವರು. ಅಂದರೆ ಆಯಾಯ ಸಮಯಕ್ಕನುಸಾರವಾಗಿ ಆಯಾಯ ಧರ್ಮದ ವಸ್ತ್ರಧಾರಣೆಗೆ ಅನುಕೂಲಕರವಾದ ಧಾರಣೆಗೆ ನಾವು ಬಂದರೆ ಒಂದು ಸ್ವಲ್ಪ ಆ ಸಮುದಾಯವನ್ನು ತೃಪ್ತಿ ಪಡಿಸ್ದಂಗೆ ಆಗುತ್ತೆ ಅಂತ ಇದನ್ನ ನಾಟಕ ಅಂತ ಹೇಳ್ತಿರೋದು ಯಾರು? ಈ ಪುಣ್ಯಾತ್ಮ ಬಿಜೆಪಿ ನಾಯಕ. ಮೊನ್ನೆ ರೇವಂತ್ ರೆಡ್ಡಿ ತೆಲಂಗಾಣದ ಕಾಂಗ್ರೆಸ್ನ ಸಿಎಂ ಟೋಪಿ ಹಾಕ್ಕೊಂಡು ಒಂದು ಫೋಟೋ ವೈರಲ್ ಆಗುತ್ತೆ. ಆ ಫೋಟೋ ಸಂಬಂಧ ಹೇಳ್ತಾರೆ, ಅಜರುದ್ದೀನ್ ಈಗ ರೇವಂತ್ ರೆಡ್ಡಿಯ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟ್ರು, ಏಕೈಕ ಮುಸ್ಲಿಂ ಮಿನಿಸ್ಟ್ರು ಅವರು. ಒಂದು ವೇಳೆ ನನಗೆ ಟೊಪ್ಪಿ ಹಾಕಿಕೊಳ್ಳುವಂತಹ ಏನಾದರೂ ಚಾನ್ಸಸ್ ಬಂದರೆ ನಾನು ತಲೆನೇ ಕತ್ತರಿಸ್ಕೊತೀನಿ. ಪ್ರಧಾನಿ ನರೇಂದ್ರ ಮೋದಿ ಅಜ್ಮೀರ್ ದರ್ಗಾಗೆ ಹೋಗ್ತಾರೆ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅಜ್ಮೀರ್ ದರ್ಗಾಗೆ ಹೋಗಿ ಚಾದರ ಹಾಕಿ ಬರ್ತಾರೆ. ಅಂತಹ ದೊಡ್ಡ ದೊಡ್ಡ ನಾಯಕರಿರ್ತಕ್ಕಂತಹ ಬಿಜೆಪಿಯಲ್ಲಿ ಈ ತರಹದ ಹೇಳಿಕೆ ಕೊಡುವಂತಹ ತೆಲಂಗಾಣದ ಒಬ್ಬ ನಾಯಕನಲ್ಲಿ ಎತ್ತಣಿಂದೆತ್ತ ಸಂಬಂಧ. ಸೊ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿಯ ವಿರುದ್ಧ ಬಿಜೆಪಿ ನಾಯಕ ಕೆಂಡ. ಇದು ಇತರೆ ಧರ್ಮಗಳಿಗೆ ಮಾಡಿದ ಅವಮಾನ ಎಂದ ಸಂಜಯ್. ಮುಸ್ಲಿಂ ನಾಯಕರು ಹಿಂದೂ ಆಚರಣೆಗಳನ್ನು ಮಾಡುವಂತೆ ರೇವಂತ್ ರೆಡ್ಡಿಗೆ ಸವಾಲು. ನಮ್ಮ ಕಡೆ ಬನ್ನಿ, UT ಖಾದರ್ ಅವರು ಎಲ್ಲ ತರಹದ ಮುಸ್ಲಿಮೇತರ ಕಾರ್ಯಕ್ರಮಗಳಿಗೆ ಹೋಗ್ತಾರೆ. ಮಂಗಳಾರತಿ ಬಂದಾಗ ಮಂಗಳಾರತಿ ಮಾಡ್ಕೋತಾರೆ. ದೇವರಿಗೆ ಹೂ ಹಾಕುವ ಸಂದರ್ಭ ಬಂದಾಗ ಹೂ ಹಾಕ್ತಾರೆ. ಅವರ ಧಾರ್ಮಿಕ ಭಾವನೆಗೆ ತಕ್ಕದಾಗೆ ನಡೆದುಕೊಳ್ತಾರೆ. UT ಖಾದರ್ ಸಾಕಷ್ಟು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ, ಹಿಂದೂ ಕಾರ್ಯಕ್ರಮಗಳಿಗೆ. ಅಲ್ಲಿ ಪೂಜೆ ಪುನಸ್ಕಾರ ಆದಾಗ ಆಯಾಯ ಪೂಜೆ ಪುನಸ್ಕಾರಕ್ಕೆ ತಕ್ಕನ ಹಾಗೆ ಅವರು ಕೂಡ ತಲೆದೂಗ್ತಾರೆ. ಮತಕ್ಕಾಗಿ ನಾನು ತಲೆಗೆ ಟೋಪಿ ಹಾಕಿಕೊಳ್ಳಬೇಕಾದ ಒಂದು ದಿನ ಬಂದರೆ ನನ್ನ ತಲೆಯನ್ನು ಕತ್ತರಿಸಿಕೊಳ್ಳಲು ನಾನು ಸಿದ್ಧ. ಆ ದೊಡ್ಡ ಕೆಲಸನ ಮಾಡೋದಕ್ಕೆ ಹೋಗಬೇಡಿ. ಕಾರಣ, ಭಾರತ ಹಿಂಸೆಯನ್ನು ಸಹಿಸೋದಿಲ್ಲ. ನಾನು ಪ್ರಾರ್ಥನೆ ನಾಟಕವಾಡಿ ಬೇರೆ ಧರ್ಮಕ್ಕೆ ಅವಮಾನಿಸೋದಿಲ್ಲ. ನಾನು ನಿಜವಾದ ಹಿಂದೂ ಎಂದ ಬಂಡಿ ಸಂಜಯ್. ಅಜರುದ್ದೀನ್ ಅವರನ್ನು ವಕ್ರತುಂಡ ಮಹಾಕಾಯ ಹೇಳೋದಕ್ಕೆ ಹೇಳಿ ನೋಡೋಣ. ಅದನ್ನು ಜಪಿಸುವಂತೆ ಕೇಳುವ ಧೈರ್ಯ ಮುಖ್ಯಮಂತ್ರಿಗೆ ಇದೆಯೇ? ಓವೈಸಿಯನ್ನ ಭಾಗ್ಯಲಕ್ಷ್ಮಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಅಮ್ಮನವರ ಹಾಡನ್ನು ಹಾಡುವಂತೆ ಮಾಡುತ್ತೀರಾ ಎಂದು
ಸವಾಲ್ ಹಾಕಿರುವಂತಹ ಬಿಜೆಪಿ ನಾಯಕ ಇಡೀ ತೆಲಂಗಾಣ ರಾಜಕೀಯ ವಲಯದಲ್ಲಿ ಬಹಳಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ. ರೇವಂತ್ ರೆಡ್ಡಿ ವರ್ಸಸ್ ಬಿಜೆಪಿ ನಾಯಕ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.